Hello students, welcome to my e-learning class. Myself Professor R.S. Sudpudi from BLDS College Amkandi. Today I am explaining about the law of contract, its introduction. ಭಾರತೀಯ ಒಪ್ಪಂದ ಕಾನೂನಿನ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನ್ ಕೊಡಾಕತ್ತೇನೆ ಈ ವಿಡಿಯೋದೊಳಗೆ. ಅದರ ಹುಟ್ಟುವುದರಲ್ಲಿರ್ತಕ್ಕಂತಹ ಭಾಗಗಳು, ವಿಭಾಗಗಳು ಮತ್ತು ಅದರ ಉದ್ದೇಶಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಇವತ್ತು ಈ ವಿಡಿಯೋದೊಳಗೆ. The law of contract relating to contracts in India contained in the Indian Contract Act 1872. ಭಾರತದಲ್ಲಿ ಆಗತಕ್ಕಂತಹ ಎಲ್ಲ ಒಪ್ಪಂದಗಳು ಭಾರತ ಅಂತ ಹೇಳ್ತೀವಿ, ಇನ್ ಇಂಡಿಯಾ ಅಂತ ಹೇಳ್ತೀವಿ. ಎಲ್ಲ ಒಪ್ಪಂದಗಳು ಭಾರತೀಯ ಒಪ್ಪಂದ ಕಾನೂನು 1872 ಈ ಕಾನೂನಿನೊಳ ಅಡಿಯಲ್ಲಿ ಬರ್ತಾವ. those all comes under Indian Contract Act 1872. It came into force on the 1st September 1872. 1872 ಸೆಪ್ಟೆಂಬರ್ 1ನೇ ತಾರೀಕು ಈ ಕಾನೂನನ್ನು ಜಾರಿಗೊಳಿಸಲಾಯಿತು. ಆ್ಯಂಡ್ ಇಟ್ ಎಕ್ಸ್ಟೆಂಡ್ ಟು ಹೋಲ್ ಆಫ್ ಇಂಡಿಯಾ ಎಕ್ಸೆಪ್ಟ್ ದ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಜಮ್ಮು ಕಾಶ್ಮೀರ್ ಬಿಟ್ರೆ, ಭಾರತದಲ್ಲಿ ಇರ್ತಕ್ಕಂತಹ ಜಮ್ಮು ಮತ್ತು ಕಾಶ್ಮೀರ ಬಿಟ್ಟರೆ ಉಳಿದದ್ದು ಎಲ್ಲ ರಾಜ್ಯಗಳಿಗೆ ಇದನ್ನು ಅನ್ವಯಿಸ್ತಾರ. ಓಕೆ, ಈ ಕಾನೂನನ್ನು ಅನ್ವಯಿಸ್ತಾರಲ್ಲೇ. ಸೊ ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಮೇ ಬಿ ಡಿವೈಡೆಡ್ ಇನ್ ಟೂ ಪಾರ್ಟ್ಸ್. ಇಟ್ ಈಸ್ ಡಿವೈಡೆಡ್ ಇನ್ ಟೂ ಪಾರ್ಟ್ಸ್. First is from section 1 to 75 deals with the general principles of law of contract. ಭಾರತೀಯ ಒಪ್ಪಂದ ಕಾನೂನಿನ ಒಂದು ಅವಶ್ಯಕತೆಗಳು ಏನದಾವ ಅಥವಾ ಸಾಮಾನ್ಯ ತತ್ವಗಳು ಏನದಾವಲ್ಲ ಅದರ ಬಗ್ಗೆ ಫಸ್ಟ್ ಪಾರ್ಟ್ ಡಿಸ್ಕಷನ್ ಮಾಡತ್ತಾ. ಅದು ಸೆಕ್ಷನ್ 1ರಿಂದ ಸೆಕ್ಷನ್ 75ವರೆಗೆ ಅದಾವಲ್ಲ. ಓಕೆ, ಭಾರತೀಯ ಒಪ್ಪಂದ ಕಾನೂನನ್ನು 2 ಭಾಗಗಳನ್ನಾಗಿ ಮಾಡಾಕತ್ತೇವೆ ನಾವು. 2 ಪಾರ್ಟ್ಸ್ ಒಳಗೆ ಮಾಡಾಕತ್ತೇವಿ. ಒಂದು ಫಸ್ಟ್ ಪಾರ್ಟ್ ಒಳಗೆ ಜನರಲ್ ಪ್ರಿನ್ಸಿಪಲ್ಸನ್ನು ಡಿಸ್ಕಷನ್ ಮಾಡಾಕತ್ತೇವಿ. ಲಾ ಆಫ್ ಕಾಂಟ್ರಾಕ್ಟದ್ದು ಜನರಲ್ ಪ್ರಿನ್ಸಿಪಲ್ಸನ್ನು ಡಿಸ್ಕಷನ್ ಮಾಡಾಕತ್ತೇವಿ. ಓಕೆ, ಭಾರತೀಯ ಒಪ್ಪಂದ ಕಾನೂನಿನ ಸಾಮಾನ್ಯ ತತ್ವಗಳ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ. ಅಲ್ಲಿ ಅವಶ್ಯಕತೆಗಳು ಬರ್ತಾವ. ಆ ಅವಶ್ಯಕತೆಗಳಿಗಿರ್ತಕ್ಕಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರಾಕತ್ತಾವ. ಯಾವುದಕ್ಕೆ ನಾವಲ್ಲಿ ಕಾಂಟ್ರಾಕ್ಟ್ ಅಂತೇವಿ, ಅಗ್ರಿಮೆಂಟ್ಗೆ ಯಾವುದಕ್ಕೆ ಅಂತೇವಿ, ಅಥವಾ ಆಫರ್ ಯಾವುದಕ್ಕೆ ಅಂತೇವಿ, ಅಂದ್ರೆ ಪ್ರಸ್ತಾಪ ಎದಕ್ಕಂತೇವಿ, ಒಡಂಬಡಿಕೆ ಎದಕ್ಕಂತೇವಿ, ಒಪ್ಪಂದ ಅಂದರೆ ಏನು, ಇದಕ್ಕಿರ್ತಕ್ಕಂತಹ ರೂಲ್ಸ್ ಏನದಾವ ಅಥವಾ ಪ್ರಿನ್ಸಿಪಲ್ಸ್ ಏನದಾವ, ತತ್ವಗಳು ಏನದಾವಲ್ಲ ಅದನ್ನು ಒಳಗೊಂಡೈತಿ. ಅದು ಸೆಕ್ಷನ್ 1ರಿಂದ ಸೆಕ್ಷನ್ 75 ಪರಿಚ್ಛೇದ 1 ಮತ್ತು 1ರಿಂದ 75ರವರೆಗೆ ಅದು ಆ ತತ್ವಗಳು ಒಳಗೊಂಡಾವ. ಇದು ಫಸ್ಟ್ ಪಾರ್ಟ್ ಐತಿ. ಆ್ಯಂಡ್ ಇನ್ ಸೆಕೆಂಡ್ part it comes from section 124 to 238. ಸೆಕೆಂಡ್ ಪಾರ್ಟ್ ಪರಿಚ್ಛೇದ 124ರಿಂದ 238ರವರೆಗೆ ಐತಿ. ವಿಚ್ ಡೀಲ್ಸ್ ವಿತ್ ಸರ್ಟನ್ ಸ್ಪೆಷಲ್ ಕೈಂಡ್ಸ್ ಆಫ್ ಕಾಂಟ್ರಾಕ್ಟ್. 2ನೇ ಪಾರ್ಟ್ ಒಳಗೆ ಏನೈತಿ ಅಂದ್ರೆ ಸ್ಪೆಷಲ್ ಕೈಂಡ್ಸ್ ಆಫ್ ಕಾಂಟ್ರಾಕ್ಟ್, ವಿಶೇಷ ರೀತಿಯಾದಂತಹ ಒಪ್ಪಂದಗಳನ್ನು ಇದು ಒಳಗೊಂಡೈತಿ. ದಟ್ ಈಸ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ, ಗ್ಯಾರಂಟಿ, ಬೇಲ್ಮೆಂಟ್, ಏಜೆನ್ಸಿ ಎಕ್ಸೆಟ್ರಾ. ನಷ್ಟ ಪರಿಹಾರದ ಒಪ್ಪಂದಗಳು, ಜಾಮೀನುದಾರ ಒಪ್ಪಂದಗಳು, ಜಾಮೀನು ಒಪ್ಪಂದಗಳು ಅಥವಾ ಕಾರ್ಯಭಾರಿಯ ಒಪ್ಪಂದಗಳು ಇತ್ಯಾದಿಗಳನ್ನು ಒಳಗೊಂಡೈತಿ. ಸೆಕೆಂಡ್ ಪಾರ್ಟ್ ಏನೇನು ಒಳಗೊಂಡೈತಿ? ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ, ಗ್ಯಾರಂಟಿ, ಬೇಲ್ಮೆಂಟ್, ಏಜೆನ್ಸಿ. ಅವನು ನಾವು ಹೆಂಗೆ ಕಾಂಟ್ರಾಕ್ಟ್ ಅಂತೇಳಿ ಕನ್ಸಿಡರ್ ಮಾಡ್ತೇವಿ, ಅದಕ್ಕಿರ್ತಕ್ಕಂತಹ ಅಂದರೆ ಕಾನೂನಿನ ದೃಷ್ಟಿಯಲ್ಲಿ ಇರ್ತಕ್ಕಂತಹ ಅದಕ್ಕೆ ತತ್ವಗಳು ಏನದಾವ, ರೂಲ್ಸ್ ಏನದಾವ ಅದನ್ನು ನಾವು ನೋಡ್ತೇವಲ್ಲೇ ಸೆಕೆಂಡ್ ಪಾರ್ಟ್ ಒಳಗೆ. ಓಕೆ, ಆ್ಯಂಡ್ ದೇರ್ ನೆಕ್ಸ್ಟ್ ದ ಲಾ ರಿಲೇಟಿಂಗ್ ಟು ಇನ್ ಬಿಟ್ವೀನ್ ಅಂದ್ರೆ 75 ಇದು ಫಸ್ಟ್ ಪಾರ್ಟ್ ಮುಗಿಯತ್ತ. ಆಮೇಲೆ 124ಕ್ಕೆ ಸೆಕೆಂಡ್ ಪಾರ್ಟ್ ಚಾಲು ಆಗತ್ತ. ನಡುವಿನ ಇನ್ ಸೆಕ್ಷನ್ಸ್ ಅದಾವಲ್ಲ, ಫ್ರಾಮ್ 76 to 123. ಫ್ರಾಮ್ 76 to 123
123 ಏನದಲ್ಲ, ಇನ್ ಬಿಟ್ವೀನದು ಪರಿಚ್ಛೇದಗಳದಾವಲ್ಲ, ಏನು ಸೆಕ್ಷನ್ಸ್ ಅದಾವಲ್ಲ, ದೋಸ್ ರಿಲೇಟ್ ವಿತ್ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ 1930. ಸೇಲ್ ಆಫ್ ಗೂಡ್ಸ್ ಆ್ಯಕ್ಟಕ್ಕೆ ರಿಲೇಟೆಡ್ ಅದಾವ. ಇದು ನಿಮ್ಮ ಸಿಲೆಬಸ್ಸಕ್ಕಿಲ್ಲ. ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ನಿಮ್ಮ ಸಿಲೆಬಸ್ಸಕ್ಕಿಲ್ಲ. ಸೊ ವಿಡಿಯೋಸ್ ಇದ್ರ ಮೇಲೆ ಅಪ್ಲೋಡ್ ಆಗಾಕತ್ತಿಲ್ಲ. ಓನ್ಲಿ ರಿಲೇಟೆಡ್ ವಿತ್ ಕಾಂಟ್ರಾಕ್ಟ್, ದಟ್ ಈಸ್ ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟ್ ಏನಿತ್ತಲ್ಲ ಇದ್ರ ಮೇಲೆ ಅಷ್ಟ ವಿಡಿಯೋಸನ್ನು ಅಪ್ಲೋಡ್ ಮಾಡಾಕತ್ತೆ ನಾನು. ನಾಟ್ ಅಬೌಟ್ ಸೆಕ್ಷನ್ 76 to 123 ಇದನ್ನು ನಾ ಮಾಡಾಕತ್ತಿಲ್ಲ. ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್ ಇದು ನಿಮಗೆ ಸಂಬಂಧ ಇಲ್ಲ, ನಿಮ್ಮ ಸಿಲೆಬಸ್ದೊಳಗೆ ಇಲ್ಲ. ಓಕೆ, ದ ಲಾ ಆಫ್ ಕಾಂಟ್ರಾಕ್ಟ್ ಮೇ ಬಿ ಡಿಫೈನ್ಡ್ ಆಸ್. ಲಾ ಆಫ್ ಕಾಂಟ್ರಾಕ್ಟನ್ನು ನಾವು ಏನು ಡಿಫೈನ್ ಮಾಡ್ತೇವೆ ಅಂತಂದ್ರೆ, ದ್ಯಾಟ್ ಬ್ರ್ಯಾಂಚ್ ಆಫ್ ಲಾ, ಇಟ್ ಈಸ್ ದ ಬ್ರ್ಯಾಂಚ್ ಆಫ್ ಲಾ ಅಂತ ಹೇಳ್ತೇವೆ. ಕಾನೂನಿನ ಒಂದು ಬ್ರ್ಯಾಂಚ್ ಅಂತ ಹೇಳ್ತೇವೆ, ಒಂದು ಭಾಗ ಅಂತ ಹೇಳ್ತೇವೆ. ಫೀಚ್ ಡೀಲ್ಸ್ ವಿತ್, ಇದು ಏನು ಡೀಲ್ ಮಾಡ್ತೈತಿ? ಫೀಚ್ ಡೀಲ್ಸ್ ವಿತ್ ಅಗ್ರಿಮೆಂಟ್ ಫೀಚ್ ಕ್ಯಾನ್ ಬಿ ಎನ್ಫೋರ್ಸ್ ಥ್ರೂ ಕೋರ್ಟ್ ಆಫ್ ಲಾ ಅಂತ ಹೇಳ್ತೇವೆ. ಓಕೆ, ಫೀಚ್ ಕ್ಯಾನ್ ಬಿ ಎನ್ಫೋರ್ಸ್ ಥ್ರೂ ಕೋರ್ಟ್ ಆಫ್ ಲಾ. ದ ಲಾ ಆಫ್ ಕಾಂಟ್ರಾಕ್ಟ್ is that branch of law which deals with agreements which can be enforced through court of law. ಕೋರ್ಟ್ ಆಫ್ ಲಾ ಅಥವಾ ನ್ಯಾಯಾಲಯದಲ್ಲಿ ನ್ಯಾಯಬದ್ಧವಾಗಿ ಜಾರಿಗೊಳಿಸಲ್ಪಡುವ ಒಡಂಬಡಿಕೆಗಳ ಬಗ್ಗೆ ಇದು ನಿರ್ವಹಣೆಯನ್ನು ಮಾಡ್ತತಿ ಅಂತ ಹೇಳಿ ಹೇಳ್ತೇವೆ. ನಾವಲ್ಲೇ ನಿರ್ವಹಣೆಯನ್ನು ಮಾಡ್ತತಿ ಅಂತ ಹೇಳಿ ಹೇಳ್ತೇವೆ. ಒಪ್ಪಂದದ ಕಾನೂನು. ಓಕೆ, ಅಂದರೆ ಇಲ್ಲೇ ಇದು ಅಗ್ರಿಮೆಂಟ ಮತ್ತು ಅದರ ಎನ್ಫೋರ್ಸಬಿಲಿಟಿ ಬಗ್ಗೆ ಡಿಸ್ಕಷನ್ ಮಾಡ್ತತಿ. ಅದಕ್ಕಿರ್ತಕ್ಕಂತಹ ಅವಶ್ಯಕತೆಗಳ ಬಗ್ಗೆ ಡಿಸ್ಕಷನ್ ಮಾಡ್ತತಿ ಅಥವಾ ಚರ್ಚೆಯನ್ನು ಮಾಡ್ತತಿ ಅಂತ ಹೇಳ್ತೇವೆ. ಕಂಡೀಷನ್ಸನ್ನು ಹೇಳಾಕತ್ತತಿ, ಷರತ್ತುಗಳನ್ನು ಹೇಳಾಕತ್ತತಿ. ಇನ್ ಅದರ್ ವರ್ಡ್ಸ್ ಇಟ್ ಈಸ್ ದ್ಯಾಟ್ ಬ್ರ್ಯಾಂಚ್ ಆಫ್ ಲಾ ವಿಚ್ ಡಿಟರ್ಮೈನ್ಸ್ ದ ಕಂಡೀಷನ್ಸ್, ಷರತ್ತುಗಳು, ಆ್ಯಂಡ್ ಸರ್ಕಮ್ಸ್ಟಾನ್ಸಸ್ which promises made by the parties to a contract will be legally binding on them. ಅಂದ್ರ ಏನು ಕಾಂಟ್ರಾಕ್ಟ್ ಲಾ ಐತಿ ಅಥವಾ ಒಪ್ಪಂದದ ಅಧಿನಿಯಮ ಅಥವಾ ಕಾನೂನು ಐತಲ್ಲ, ಇದು ಒಪ್ಪಂದಕ್ಕೆ ಇರ್ತಕ್ಕಂತಹ ಷರತ್ತುಗಳನ್ನು ಮತ್ತು ಸಂದರ್ಭಗಳನ್ನು, ಸರ್ಕಮ್ಸ್ಟಾನ್ಸಸ್ ಅಂತ ಹೇಳಾಕತ್ತೀವಿ, ಸಂದರ್ಭಗಳನ್ನು ಅಥವಾ ಪ್ರಾಮಿಸಸ್, ವಾಗ್ದಾನಗಳನ್ನು ಯಾರು ಮಾಡಾಕತ್ತಾರೆ? ಬೈ ದ ಪಾರ್ಟೀಸ್, ಪಕ್ಷಗಳಿಂದ ಅಥವಾ ಕಕ್ಷಿಗಳಿಂದ ಮಾಡಿದಂತಹ ವಾಗ್ದಾನಗಳ ಬಗ್ಗೆ ಕಾನೂನು ರೀತಿಯಾಗಿ ಅವನ್ನ ಹೇಗೆ ಜಾರಿಗೊಳಿಸಬಹುದು ಅನ್ನೋದರ ಬಗ್ಗೆ ಅದು ವಿವರಣೆಯನ್ನು ಕೊಡಾಕತ್ತತಿ ಅಂತ ಹೇಳಿ ಹೇಳ್ತೇವೆ. ಅದು ವಿವರಣೆಯನ್ನು ಕೊಡಾಕತ್ತತಿ. ಯಾವುದು? ಒಪ್ಪಂದದ ಕಾನೂನು. ಓಕೆ, ಅಂದ್ರೆ ಇಲ್ಲಿ ಒಪ್ಪಂದಕ್ಕೆ ಇರ್ತಕ್ಕಂತಹ ಷರತ್ತುಗಳು, ಅದರ ಸಂದರ್ಭಗಳು ಮತ್ತು ಒಪ್ಪಂದದ ಪಕ್ಷಗಳು ಅಥವಾ ಕಕ್ಷಿಗಳದಾವಲ್ಲ ಅವರು ಮಾಡಿದಂತಹ ವಾಗ್ದಾನಗಳ ನಿರ್ವಹಣೆ ಹೇಗಾಗ್ತದೆ, ಕಾನೂನುಬದ್ಧವಾಗಿ ಹೇಗಾಗ್ತತಿ ಅನ್ನೋದರ ಬಗ್ಗೆ ಅದು ವಿವರಿಸತಿ ಅಂತ ಹೇಳಿ ಹೇಳ್ತೇವೆ. ಇಟ್ಸ್ ರೂಲ್ಸ್ ಡಿಫೈನ್ ದ ರೆಮಿಡೀಸ್ ದ್ಯಾಟ್ ಆರ್, ಬರೆಯೋದನ್ ಅಷ್ಟ ರೂಲ್ಸ್ ಷರತ್ತು ಅಷ್ಟ ಹೇಳಂಗಿಲ್ಲ ಅದು. ನಾಟ್ ಓನ್ಲಿ ಇಟ್ ಸೇಸ್ ಅಬೌಟ್ ದ ಲೀಗಲ್ ಎನ್ಫೋರ್ಸಬಿಲಿಟಿ ಆರ್ ಬೈಂಡಿಂಗ್, ಅಂದರೆ ಅವ್ರ ಆಬ್ಲಿಗೇಷನ್ ಜವಾಬ್ದಾರಿಗಳ ಬಗ್ಗೆ ಅಷ್ಟ ಅಲ್ಲ. ಇಟ್ ಗಿವ್ಸ್ ದ ರೆಮಿಡೀಸ್ ದ್ಯಾಟ್ ಆರ್ ಅವೈಲೇಬಲ್ ಇನ್ ಕೋರ್ಟ್ ಆಫ್ ಲಾ to the aggrieved party against the party who fails to perform his part of contract. ಅಂದ್ರೆ ಪಕ್ಷಗಳ ಜವಾಬ್ದಾರಿಯನ್ನು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸದೇ ಇದ್ದಾಗ ನಷ್ಟವಾದಂತಹ ಪಕ್ಷಕ್ಕೆ ನ್ಯಾಯಬದ್ಧವಾಗಿ ಇರ್ತಕ್ಕಂತಹ ಕಾನೂನುಬದ್ಧವಾಗಿ ಇರ್ತಕ್ಕಂತಹ ರೆಮಿಡೀಸ್ ಅಥವಾ ಅದಕ್ಕೆ ಇರ್ತಕ್ಕಂತಹ ಪ್ರತಿಫಲದ ಬಗ್ಗೆ, ಪರಿಹಾರದ ಬಗ್ಗೆ ಇದು ವಿವರಣೆಯನ್ನು ಕೊಡ್ತತಿ. ಯಾವಾಗ ಒಂದು ಪಾರ್ಟಿ ಐತಲ್ಲ ಇನ್ನೊಂದು ಪಾರ್ಟಿಗೆ ಮಾಡಿದಂತಹ ವಾಗ್ದಾನವನ್ನು ನಿರ್ವಹಿಸ್ತಿರ್ಲಿಲ್ಲ ಅಂದ್ರೆ, ಅಥವಾ ಒಂದನೇ ಪಾರ್ಟಿಗೆ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡದೇ ಇದ್ದಾಗ, ಎರಡು ಪಾರ್ಟಿ ಒಳಗೆ ಯಾವುದೋ ಫೇಲ್ ಆಗ್ಬೋದಲ್ಲೇ, ಅದನ್ನು ಮಾಡದೇ ಇದ್ದಾಗ ಕೋರ್ಟ್ ಏನು ಮಾಡ್ತತಿ ಅಂತಂದ್ರೆ ಅದಕ್ಕೆ ರೆಮಿಡಿಯಲ್ ಮೇಜರ್ಸ್ ಕೊಡ್ತತಿ, ಪರಿಹಾರವನ್ನು ಒದಗಿಸ್ಕೊಡ್ತತಿ. ರೆಮಿಡಿಯಲ್
ಮೇಜರ್ಸ್ ಅಂತ ಹೇಳ್ತೀವಿ, ರೆಮಿಡೀಸ್ ದ್ಯಾಟ್ ಆರ್ ಅವೈಲೇಬಲ್ ಅಂತ ಹೇಳ್ತೀವಿ. ಯಾರು ಕೊಡಾಕತ್ತಾರ ಅದನ್ನು? ಕೋರ್ಟ್ ಆಫ್ ಲಾ, ಅಂದ್ರೆ ಕೋರ್ಟ್ ಕೊಡಾಕತ್ತತಿ. ಕಾಂಟ್ರಾಕ್ಟ್ ಆ್ಯಕ್ಟ್ದೊಳಗೆ ಬರೆದ ಪ್ರಕಾರ ಅಂತ ಹೇಳ್ತೇವೆ. ಒಪ್ಪಂದದ ಅಧೀನದ ಪ್ರಕಾರ ಕೋರ್ಟ್ ಏನು ಮಾಡ್ತತಿ ಅಂತಂದ್ರೆ ಪರಿಹಾರವನ್ನು ಒದಗಿಸಿಕೊಡ್ತತಿ. ಓಕೆ, ಸೊ ಆ್ಯಂಡ್ ದ ಕಂಡೀಷನ್ಸ್ ಅಂಡರ್ ವಿಚ್ ದ ರೆಮಿಡೀಸ್ ಆರ್ ಅವೈಲೇಬಲ್. ಎಲ್ಲರಿಗೂ ಕೋರ್ಟ್ಗೆ ಹೋದವ್ರಿಗೆ ಎಲ್ಲರಿಗೂ ಏನೈತಿ ಅಂದ್ರೆ ಒಪ್ಪಂದದ ಅಧಿನಿಯಮದ ಪ್ರಕಾರ ಪರಿಹಾರ ಸಿಗ್ತತೆ ಅಂತಿಲ್ಲ. ಆದ್ರೆ ಯಾರಿಗೆ ಸಿಗ್ತತಲ್ಲೇ ರೆಮಿಡೀಸ್ ಆರ್ ಅವೈಲೇಬಲ್ ಓನ್ಲಿ ಆನ್ ದ ಕಂಡೀಷನ್ಸ್ ಆನ್ ವಿಚ್ ದ ಕಾಂಟ್ರಾಕ್ಟ್ ಆ್ಯಕ್ಟ್ ಎಕ್ಸ್ಪ್ಲೇನ್ಸ್. ಕಾಂಟ್ರಾಕ್ಟ್ ಆ್ಯಕ್ಟ್ ಏನು ಹೇಳ್ತೈತಲ್ಲ ಅದ್ರ ಮೇಲೆ, ಕಾಂಟ್ರಾಕ್ಟ್ ಆ್ಯಕ್ಟ್ ಹೇಳಿದ್ರ ಪ್ರಕಾರ ರೆಮಿಡಿ ಸಿಗಾಗ್ತೈತೆ ನಮಗೆ, ಆರ್ ಅದರ್ವೈಸ್ ಸಿಗೋದಿಲ್ಲ. ಓಕೆ, further the law of contract deals with the only those agreement which can be enforced through courts. ರೆಮಿಡಿ ಯಾವುದಕ್ಕೆ ಸಿಗಾಕತ್ತತಿ, ಪರಿಹಾರ ಎದಕ್ಕೆ ಸಿಗಾಕತ್ತತಿ ಅಂತಂದ್ರೆ ಯಾವ ಒಡಂಬಡಿಕೆಗಳು ಕೋರ್ಟ್ನೊಳಗೆ ಜಾರಿಗೊಳಿಸಲ್ಪಡ್ತಾವ ಅಂತ ಹೇಳ್ತೇವೆ, ಕಾನೂನುಬದ್ಧವಾಗಿ ರೆಕಗ್ನೈಸ್ ಆಗ್ತಾವ, ಗುರುತಿಸಲ್ಪಡ್ತಾವಲ್ಲ, ಅದಕ್ಕಷ್ಟ ಪರಿಹಾರ ಸಿಗಾಕತ್ತತಿ. ದಟ್ ಈಸ್ ಓನ್ಲಿ ದೋಸ್ ಅಗ್ರಿಮೆಂಟ್ಸ್ ಆರ್ ಪ್ರಾಮಿಸಸ್ ವಿಚ್ ಕ್ರಿಯೇಟ್ ಲೀಗಲ್ ಆಬ್ಲಿಗೇಷನ್. ದ್ಯಾಟ್ ಇಟ್ ಮೀನ್ಸ್ ಇಟ್ ಇಂಡೈರೆಕ್ಟ್ಲಿ ಎಕ್ಸ್ಪ್ಲೇನಿಂಗ್ ದ್ಯಾಟ್ ಇಂಡೈರೆಕ್ಟ್ಲಿ ಏನು ಹೇಳಾಕತ್ತತಿ ಅಂತಂದ್ರೆ ಯಾವುದು ಲೀಗಲ್ ಆಬ್ಲಿಗೇಷನ್, ಕಾನೂನುಬದ್ಧ ಜವಾಬ್ದಾರಿಯನ್ನು ಎರಡೂ ಪಕ್ಷಕ್ಕೆ ವಹಿಸ್ಕೊಡ್ತೈತಲ್ಲ ಆ ಒಡಂಬಡಿಕೆಗಳ ಮೇಲೆ ಪರಿಹಾರ ಸಿಗ್ತತಿ. ಓಕೆ, ಹಂಗಾದ್ರೆ ಲಾ ಆಫ್ ಕಾಂಟ್ರಾಕ್ಟ್ ಏನು ಹೇಳಾಕತ್ತೈತಿ ನಮಗೆ? ಲಾ ಆಫ್ ಕಾಂಟ್ರಾಕ್ಟ್ ಏನು ಹೇಳಾಕತ್ತೈತಿ ನಮಗೆ? ಒಂದು ಫಸ್ಟ್ ಏನೈತಿ ಅಂತಂದ್ರೆ ಆಬ್ಲಿಗೇಷನ್ ಬಗ್ಗೆ ಮಾತಾಡಾಕತ್ತೈತಲ್ಲೇ, ಆಬ್ಲಿಗೇಷನ್ ಬಗ್ಗೆ ಹೇಳಾಕತ್ತತಿ, ಅಗ್ರಿಮೆಂಟ್ ಬಗ್ಗೆ ಹೇಳಾಕತ್ತತಿ. ಓಕೆ, ಅಗ್ರಿಮೆಂಟ್ ಬಗ್ಗೆ ಹೇಳಾಕತ್ತತಿ. ನೆಕ್ಸ್ಟ್ ರೆಮಿಡಿ ಬಗ್ಗೆ ಹೇಳಾಕತ್ತಲ್ಲೇ, ರೆಮಿಡೀಸ್ ಬಗ್ಗೆ ಹೇಳಾಕತ್ತತಿ. ಓಕೆ, ಸೊ ಅಗೇನ್ ದ ಲಾ ಆಫ್ ಕಾಂಟ್ರಾಕ್ಟ್ ಅಪ್ಲೈಸ್ ಓನ್ಲಿ ಟು ದೋಸ್ ಕಾಂಟ್ರಾಕ್ಟ್ಸ್ ವಿಚ್ ಕ್ರಿಯೇಟ್ ಆಬ್ಲಿಗೇಷನ್ ಬಿಟ್ವೀನ್ ದ ಪಾರ್ಟೀಸ್ ಟು ದ ಕಾಂಟ್ರಾಕ್ಟ್ ಆ್ಯಂಡ್ ನಾಟ್ ಅಗೇನ್ಸ್ಟ್ ದ ಹೋಲ್ಡ್ ವರ್ಲ್ಡ್. ಅಂದರೆ ಟೂ ಪಾರ್ಟೀಸ್ ಅಗ್ರಿಮೆಂಟ್, ಕಾಂಟ್ರಾಕ್ಟ್ದು ಏನು ಎರಡು ಪಾರ್ಟಿ ಅದಾವಲ್ಲ, ಫಸ್ಟ್ ಪಾರ್ಟಿ ಆ್ಯಂಡ್ ಸೆಕೆಂಡ್ ಪಾರ್ಟಿ, ಇವ್ರಿಗಿಬ್ಬರಿಗೆ ಅಷ್ಟ ಅದನ್ನು ಏನೈತಿ ಅಂತಂದ್ರೆ ಅವ್ರಿಗೆ ಇರ್ತಕ್ಕಂತಹ ಲೀಗಲ್ ಆಬ್ಲಿಗೇಷನ್ ಅಂತ ಹೇಳ್ತೇವೆ, ಕಾನೂನುಬದ್ಧ ಜವಾಬ್ದಾರಿಯ ಬಗ್ಗೆ ಎಕ್ಸ್ಪ್ಲನೇಷನನ್ನು ಕೊಡಾಕತ್ತದಲ್ಲೇ. ನಾಟ್ ಆ್ಯಸ್ ಅ ಹೋಲ್ ವರ್ಲ್ಡ್ ಮೇಲನ ಅದು ಏನೈತಿ ಅಂತಂದ್ರೆ ಕೇಸ್ ಹಾಕಕ್ಕೆ ಬರೋಂಗಿಲ್ಲ ಅಕಾರ್ಡಿಂಗ್ ಟು ಕಾಂಟ್ರಾಕ್ಟ್ ಆ್ಯಕ್ಟ್. ಇದನ್ನು ನಾವು ಏನಂತೇವಿ ಅಂತಂದ್ರೆ ಹೇಳ್ತೇವೆ ಅಂತಂದ್ರೆ ಜಸ್ ಇನ್ ಪರ್ಸೋನಮ್ ಅಂತ ಹೇಳ್ತೇವೆ. ಒಪ್ಪಂದದ ಕಾನೂನು ಏನೈತಿ ಅಂತಂದ್ರೆ ಜಸ್ ಇನ್ ಪರ್ಸೋನಮ್ ಅಂದ್ರೆ ವೈಯಕ್ತಿಕ ಕಾನೂನು ಅಂತ ಹೇಳಾಕತ್ತೇವೆ ನಾವಲ್ಲೇ. ಆ್ಯಸ್ ಅ ಡಿಸ್ಟಿಂಗ್ವಿಶ್ಡ್ ಫ್ರಾಮ್ ಜಸ್ ಇನ್ ರೆಮ್. ಜಸ್ ಇನ್ ರೆಮ್ ಮೀನ್ಸ್ ರೈಟ್ ಅಗೇನ್ಸ್ಟ್ ಆರ್ ಇನ್ ರೆಸ್ಪೆಕ್ಟ್ ಆಫ್ ದ ಸೊಸೈಟಿ ಆ್ಯಸ್ ದ ಲಾರ್ಜ್ ಅಂತ ಹೇಳ್ತೇವೆ. ಅಂದ್ರೆ ಪೂರ್ಣ ಸೊಸೈಟಿ ಅಥವಾ ಸಾಮಾನ್ಯ ಕಾನೂನು ಅಲ್ಲ, ಇದು ವೈಯಕ್ತಿಕ ಕಾನೂನು ಐತಿ ಕಾಂಟ್ರಾಕ್ಟ್ ಆ್ಯಕ್ಟ್ ಅಂತ ಹೇಳ್ತೇವೆ. ಓಕೆ, ಇಟ್ ಈಸ್ ಜಸ್ ಇನ್ ಪರ್ಸೋನಮ್ ಅಂತ ಹೇಳಾಕತ್ತೇವಿ, ವೈಯಕ್ತಿಕ ಕಾನೂನು ಐತಿ. ಜಸ್ ಇನ್ ರೆಮ್ ಅಂತಂತಂದ್ರೆ ಏನೈತಿ, ರೈಟ್ ಅಗೇನ್ಸ್ಟ್ ಆರ್ ಇನ್ ರೆಸ್ಪೆಕ್ಟ್ ಆಫ್ ಸೊಸೈಟಿ ಆಟ್ ಲಾರ್ಜ್ ಅಂತ ಹೇಳ್ತೇವೆ. ದ್ಯಾಟ್ ಮೀನ್ಸ್ ಸೊಸೈಟಿ ಮ್ಯಾಲನ್ನು ನಾವು ಏನೈತಿ ಕೇಸನ್ನು ಹಾಕೋದಿಲ್ಲ. ಓಕೆ, ಸೊ ಕಾಂಟ್ರಾಕ್ಟ್ ಆ್ಯಕ್ಟ್ ಏನು ಮಾಡ್ತತಿ ಅಂತಂದ್ರೆ ಇಟ್ ಆಸ್ಕ್ ತ್ರೀ ಕ್ವಶನ್ಸ್. ಫಸ್ಟ್ ಒನ್ ಈಸ್ ದೇರ್ ಆ್ಯನ್ ಅಗ್ರಿಮೆಂಟ್, ಒಪ್ಪಂದ ಐತನ ಅಂತ ಕೇಳ್ತೈತದಲ್ಲೇ. ಎರಡನೇ ಕ್ವಶನ್, ಕ್ಯಾನ್ ದ ಪಾರ್ಟೀಸ್ ಟು ಸಚ್ ಅಗ್ರಿಮೆಂಟ್ ಎನ್ಫೋರ್ಸ್ ಇಟ್ ಇನ್ ಕೋರ್ಟ್ ಆಫ್ ಲಾ, ಎನ್ಫೋರ್ಸಬಿಲಿಟಿ ಕೇಳಾಕತ್ತತಿ. ಸೆಕೆಂಡ್ ಕ್ವಶನ್ನ ಎನ್ಫೋರ್ಸಬಿಲಿಟಿ ಕೇಳಾಕತ್ತತಿ, ಕೋರ್ಟ್ ಆಫ್ ಲಾದೊಳಗೆ ಇದನ್ನು ನಾವು ಜಸ್ಟಿಫಿಕೇಶನ್ ಕೊಡ್ಬೋದನ್ನ, ಯಾವುದನ್ನು? ಅಗ್ರಿಮೆಂಟನ್ನು, ಈ ಒಡಂಬಡಿಕೆಯನ್ನು. ಮೂರನೇ ಕ್ವಶನ್ ಅದು ಕೇಳಾಕತ್ತದ್ದು ಏನೈತಿ ಅಂತಂದ್ರೆ ಹೆಂಗೆ ಇದನ್ನು ಎನ್ಫೋರ್ಸ್ ಮಾಡ್ತೇವೆ, ಹೆಂಗೆ ಜಾರಿಗೊಳಿಸ್ತೇವೆ, ಹೌ ಇಟ್ ಕ್ಯಾನ್ ಬಿ ಎನ್ಫೋರ್ಸ್ಡ್ ಅಂತ ಹೇಳಿ 3 ಕ್ವಶನನ್ನು ಇದು ಕೇಳಾಕತ್ತೈತಿ. ಅದಕ್ಕೆ ಆನ್ಸರ್ ನಮಗೆ ಏನೈತಿ ಅಂತಂದ್ರೆ ನೆಕ್ಸ್ಟ್ ಮೀನಿಂಗ್ ಮತ್ತು ಡೆಫಿನೇಷನ್ ಆದಮೇಲೆ ಎಸೆನ್ಷಿಯಲ್ಸ್ ಏನು ಎಕ್ಸ್ಪ್ಲನೇಷನ್ ಕೊಡ್ತೇವಲ್ಲ ಅದರೊಳಗೆ ಗೊತ್ತಾಗಕತ್ತೈತಿ.
Okay, so please like, share, subscribe my channel to know more about the Contract Act. Thank you.